ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮುಸಲ್ಮಾನರ ಪವಿತ್ರವಾದ ಹಬ್ಬ ರಂಜಾನ್ ಹಬ್ಬವನ್ನ ಮಾಗಡಿ ತಾಲೂಕು ಕುದೂರು ಗ್ರಾಮದ ಎಸ್ಎಸ್ ಪಾಳ್ಯ ಬಳಿ ಮಂಗಳವಾರ ಮುಸಲ್ಮಾನ ಬಂಧುಗಳು ಸಡಗರದಿಂದ ಆಚರಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ ಬಂಧುಗಳು ಸತತ 1 ತಿಂಗಳುಗಳ ಕಾಲ ಉಪವಾಸದಲ್ಲಿದ್ದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ಅಲ್ಲಾ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ಮಂಗಳವಾರ ಕುದೂರು ಸಮೀಪ ಎಸ್ಎಸ್ ಪಾಳ್ಯ ಬಳಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸಲ್ಮಾನ ಬಂಧುಗಳು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪ್ರಾರ್ಥನೆಯ ನಂತರ ಗುರುಗಳಾದ ಮುಕಾರಂ ಜಹೀರ್ ಅಲ್ ಕಾಸ್ಮಿ ಅವರು ರಂಜಾನ್ ಹಬ್ಬದ ಪವಿತ್ರ ಸಂದೇಶವನ್ನ ಭಕ್ತರಲ್ಲಿ ನುಡಿದರು. ಮಂಗಳವಾರ ಕುದೂರು ಸಮೀಪ ಎಸ್ಎಸ್ ಪಾಳ್ಯದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ನಡೆದ ಮುಸಲ್ಮಾನ ಬಂಧುಗಳ ಪ್ರಾರ್ಥನೆಯ ವರದಿ ಹೀಗಿದೆ ನೋಡಿ.
मैं तमाम हजरात की तरफ से मैं शुक्रगुजार हूँ कि हमारे न्यूज़ और मीडिया वाले भाई हमारे पास आए, और तमाम हजरात की तरफ से मैं शुक्रगुजार हूँ, और हमारे मदरसे हमारे मस्जिद के ज़िम्मेदार और हजरात की तरफ से मैं शुक्रगुजार हूँ कि अब हमें ये मौका दिया, और हमें हमारे जो मस्जिद के सदर सेक्रेटरी अलहाज सलीम साहब, अलहाज सुहेल साहब और तमाम जिम्मेदारान की मौजूदगी में आपने हमें ये बोलने का मौका दिया। मैं तमाम हजरात की तरफ से आपका शुक्रगुजार हूँ। अल्लाह तबारक व तआला हम सबों को ये बार बार नसीब फरमाए, और तमाम हजरात यहाँ पे जो मौजूद है हम सभी हजरात आपका मिलकर शुक्र अदा करते हैं, और आइंदा हमें अल्लाह तबारक व तआला ये मौका दे। बहुत बहुत शुक्रिया। ಆಮೀನ್. ರಂಜಾನ್ ಹಬ್ಬದಲ್ಲಿ 30 ಡೇಸ್ ಆದ್ಮೇಲೆ ಒಂದು ರಂಜಾನ್ ಎಂಡ್ ಡೇ ಅಂತ ಅಂದ್ಬಿಟ್ಟು ರಂಜಾನ್ ಈದ್ ಅಂತ ಅಂದ್ಬಿಟ್ಟು ಈದ್ ಮುಬಾರಕ್ ಅಂತ ಬರುತ್ತೆ. ನಾವೆಲ್ಲರೂ ಪ್ರತಿ ಒಂದು ಮುಸ್ಲಿಮ್ಸು ಒಂದು ಜಾಗದಲ್ಲಿ ಒಂದು ಜಾಗ ಮಸ್ಟೆಡ್ ಬಿಟ್ಟು ಇದು ಮಾಡಿರ್ತೀವಿ. ಅಲ್ಲಿ ಬಂದು ಎಲ್ಲರೂ ಸೇರಿ ಇಲ್ಲಿ ಬಂದು ದೇವ್ರ ಹತ್ರ ಪ್ರೇಯರ್ ಮಾಡ್ತೀವಿ. ನಮಾಜಿ ಅಂತ ಇರುತ್ತದೆ 2 ರಕಾತು. ಆ ನಮಾಜಿಯನ್ನು ಇದು ಮಾಡಿ ಇದರಲ್ಲಿ ಏನೈತೆ ಈ ನಮಾಜಿ ಮಾಡಿದ್ರೆ ಈ ಒಳ್ಳೆ ಏನು ಒಳ್ಳೆ ಇದೈತೆ, ರೋಜಾ ಮಡಗಿದ್ರೆ ಅವರು ತರಾವಿ ಅಂತ ನಮಾಜ್ ಐತೆ, ಅವೆಲ್ಲ ಮಾಡಿದ್ರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಈ ರಂಜಾನ್ ಇದರಲ್ಲಿ ₹1 ನಾವು ಖರ್ಚು ಮಾಡಿದ್ರೆ 70 ರೂಪಾಯಿ ನಮಗೆ ಲಾಭ. ₹1 ನಾವು ಖರ್ಚು ಮಾಡಿದ್ರೆ ಯಾರಿಗೇನೋ ದಾನ ಕೊಟ್ರೆ 70 ರೂಪಾಯಿ ಇದು ನಮಗೆ ಲಾಭ ಆಗದಂಗೆ. ಈ ತಿಂಗಳಿಗೆ ಮಾತ್ರ, ಬೇರೆ ತಿಂಗಳಿಗೆ ₹1 ಖರ್ಚು ಮಾಡಿದ್ರೆ ₹1. ಆ ತರ ಎಲ್ಲಾ ತರದಲ್ಲೂ ನಮಗೆ ನಮಾಜಿಲಾಗ್ಲಿ ಬೇರೆ ತರದಲ್ಲಾಗ್ಲಿ ಈ ವ್ಯಾಪಾರಗಳಲ್ಲಾಗ್ಲಿ ನಾವು ಕುರಾನ್ ಓದೋದ್ರಲ್ಲಾಗ್ಲಿ 1 to 70 ನಮಗೆ ಒಳ್ಳೇದಾಗ್ತದೆ. ₹1 ನಾವು ಖರ್ಚು ಮಾಡಿದ್ರೆ ಒಂದ್ ದಿವಸ ನಾವು ಪ್ರೇಯರ್ ಮಾಡಿದ್ರೆ 70 ದಿವಸ ನಾವು ಪ್ರೇಯರ್ ಮಾಡಿದಂಗೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಇದೆಲ್ಲ ಕಂಡು ನಮ್ಮ ಪೂರ್ತಿ ಮುಸ್ಲಿಂ ಜನಾಂಗ ಯಾರು 5 ಹೊತ್ತು ಪ್ರೇಯರು ಮಿಸ್ ಮಾಡೋದಿಲ್ಲ. 50 ಪ್ರೇಯರು ಮಾಡ್ತಾರೆ. ಆಮೇಲೆ ರಾತ್ರಿ ಹೊತ್ತು 2 ಗಂಟೆಗೆ ಉದ್ದು ತಹಜುದ್ ಅಂತ ಹೇಳ್ತಾರೆ. ತಹಜುದ್ ಹುಟ್ಟಿ ತಹಜುದ್ ನಲ್ಲಿ ಎದ್ದಿ ಪ್ರೇಯರ್ ಮಾಡ್ತಾರೆ. ಆ ಟೈಮ್ ನಲ್ಲಿ ತಹಜುದ್ ನಲ್ಲಿ ಬಹಳ ಶ್ರೇಷ್ಠ ಟೈಮ್ ಅದು. ದೇವರು ಆ ಟೈಮ್ ನಲ್ಲಿ ನಾವು ಏನ್ ಕೇಳ್ತೀವಿ ಒಳ್ಳೆ ಮನಸ್ಸಿನಲ್ಲಿ, ಒಬ್ಬನಿಗೆ ಹಾಳು ಮಾಡಿ ನನಗೆ ಒಳ್ಳೇದು ಮಾಡ್ಬಿಡು ಅಂತ ಅನ್ಬಿಟ್ರೆ ಅಂತ ಆಗೋದಿಲ್ಲ. ನಾವು ದುಃಖದಿಂದ ನಮ್ಮದು ಏನೈತೆ, ನಮ್ಮ ಹೊಟ್ಟೆಯಲ್ಲಿ ಏನೈತೆ, ನಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ, ನಮಗೋಸ್ಕರವಾಗಿ ಮತ್ತೆ ನಮ್ಮ ಮಕ್ಕಳಿಗೋಸ್ಕರವಾಗಿ ನಮ್ಮ ತಂದೆ ತಾಯಿಯವರು ಒಳ್ಳೇದಾಗ್ಲಿ ಅಂತ ಅನ್ಬಿಟ್ಟು ಇದೆಲ್ಲ ಬಯಸಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಮ್ಗೆ ಒಳ್ಳೇದು ಮಾಡ್ತಾನೆ. ಇದರಿಂದ ನಮ್ಮ ಜನಾಂಗನು ಎಲ್ಲ ಈ ತರ ಗುರುಗಳು, ನಮ್ಮ ಗುರುಗಳು ಇಲ್ಲಿ ಬಂದು 3 ವರ್ಷ ಆಯ್ತು. ಇವ್ರ ಹತ್ರ ನಾವು ಏನು ಹೇಳಂಗೆ ಇಲ್ಲ, ಕೇಳಂಗೆ ಇಲ್ಲ. ಯಾವ ಟೈಮ್ನಲ್ಲಿ, ಯಾವ ಮಂತ್ನಲ್ಲಿ, ಯಾವ ಡೇ, ಎನಿ ಟೈಮ್ ಏನ್ ನಮ್ಗೆ ಹೇಳಬೇಕು ಇವರನ್ನು ಹೇಳಿ ನಮ್ಮನ್ನು ಸಹಕರಿಸಿದ್ದಾರೆ ಇವತ್ತು ತನಕ. ಇದನ್ನು ಹೇಳಿ ನಿಮ್ಮ ಪ್ರಶ್ನೆಗೋಸ್ಕರವಾಗಿ ನಾನು ವಂದನೆ ಹೇಳ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.